ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಪ್ರಪೋಸ್ ಮಾಡಕ್ಕ? ಯಪ್ಪ ರಾಮಕೃಷ್ಣ, ಇಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀನಿ? ಅದು ಹುಡುಗಿರ ವಿಚಾರವಾಗಿ. ವೇಸ್ಟ್ ಆಫ್ ಟೈಮ್. ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಂತೂ ಇಂತೂ ಮನೇಲಿ ಬೈಕ್ ತೊಗೊಳಕ್ಕೆ ಒಪ್ಕೊಂಡ್ರು. ಯಾವ್ದು ತಗೊಳ್ಳೋಣ? ಮಚ್ಚ, ತಗೋತಿದ್ಯಾ? 250cc ಇರೋ ಬೈಕ್ ತಗೋ. ಪೆಟ್ರೋಲ್ ಯಾರು ಇವ್ರ ಗ್ರ್ಯಾಂಡ್ ಫಾದರ್ ಹಾಕಿಸ್ತಾರ ಕೇಳು? ಯು ಮೀನ್ ಟು ಸೇ ಲೂನಾ ತಗೊಂತಿದ್ಯಾ? ನೋ 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 ಮಚ್ಚ, ಪೆಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಹೆಂಗಿದ್ರು ವೈಭವಿ ಇಷ್ಟಪಟ್ಟಿದ್ದಾರೆ. ಪಟಾಯಿಸ್ಕೋ, ಬೀಳಿಸ್ಕೋ, ಹತ್ತಿಸ್ಕೋ ಮಚ್ಚ, ಹತ್ತಿಸ್ಕೋ. ನಿನ್ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ನಿನ್ ಬಾಡಿ 24/7 ಆಗಿರ್ತಾಳೆ. ಇಷ್ಟೊಂದು ಅಡ್ವಾಂಟೇಜ್ ಇದೆ. ಥಿಂಕ್ ಇಟ್ ಮ್ಯಾನ್, ಥಿಂಕ್ ಇಟ್. ಬಿ ಪ್ರಾಕ್ಟಿಕಲ್. ಕ್ರೇಜಿ ಪೀಪಲ್ ಡೂ ದಿಸ್. ಇದಕ್ಕೆ ನಾನು ಒಪ್ಕೊಳ್ಳಲ್ಲ. ಕೇವಲ ಒಂದೇ ಒಂದು ಗಾಡಿಗೆ ನಿನ್ನ ಈ ಪೂರ್ತಿ ಬಾಡಿಗೆ ಮರ್ಯಾದೆ ಇಲ್ಲದೆ ಥರ ನಡ್ಕೋತಿದ್ಯಾ. ತುಟ್ಟಿರೋಳು ಮದುವೆ ಆದರೆ ನೀನು ಹೇಳ್ದಂಗೆ ಏನೂ ನಡೆಯಲ್ಲ. ಕಾಲು ಕಸ ಮಾಡ್ಕೋತಾರೆ ಬ್ರದರ್. ಸಿಂಪಲ್ ಆಗಿ 80cc ಇಂದ 100cc ಬೈಕ್ ತಗೋ. ಆ ಸಿಂಪಲ್ ಹುಡುಗಿ ಪೂರ್ಣಿಮಾ ಅನ್ನೋಳು ಮದುವೆ ಆಗು. ಪೂರ್ಣ ಪ್ರಮಾಣದಲ್ಲಿ ಪೂರ್ಣಚಂದ್ರ ಆಗಿರ್ತಾಳೆ. ಇಲ್ಲಾಂದರೆ ನಿನ್ನ ಜೀವನ ನಿರ್ಣಾಮ.
ಏನು ಪ್ರಪೋಸ್ ಮಾಡಕ್ಕ? ಆಲ್ಮೋಸ್ಟ್, ಬಟ್ ಕನ್ಫರ್ಮ್ ಆಗಿಲ್ಲ. ಆಗದು ಬೇಡ. ಯಾಕೆ? ಯಾಕೆ ಅಂದ್ರೆ ನಿಂಗೆ ಅವಳಿಗೆ ಮ್ಯಾಚೇ ಆಗಲ್ವೋ. ಫಾರ್ ಎಕ್ಸಾಂಪಲ್, ಈಗ ನೀನ್ ನೋಡಿದ್ರೆ ತೆಂಗಿನ ಮರದ ತರ ಇದೆಯಾ, ಅವಳು ನೋಡಿದ್ರೆ ತುಂಬೆ ಗಿಡದ ತರ ಇದ್ದಾಳೆ. ಎಲ್ಲಿಂದ ಎಲ್ಲಿಗೋ. ಬಿದ್ದೂಸ್, ಜೀವನ ಮಾಡೋದಕ್ಕೆ ಹೈಟ್ ಇಂಪಾರ್ಟೆಂಟ್ ಅಲ್ಲ, ವೆಯ್ಟ್ ಇಂಪಾರ್ಟೆಂಟ್. ಲೈಫ್ನ ಕಟ್ಕೊಳ್ಳೋ ನಾಟ್ ಇಂಪಾರ್ಟೆಂಟ್. ಅದು ಯಾವ ಅರ್ಥದಲ್ಲಿ ಹೇಳ್ತೀಯೋ ಏನೋ. ಯಾವುದೋ ಒಂದು ಅರ್ಥ ಆಗೋದು ಬೇಡ. ಯೋಚನೆ ಮಾಡು. ನಿನ್ನ ಬುದ್ಧಿವಂತ ಅನ್ಕೊಂಡಿದೀನಿ. ಬಿ ಪ್ರಾಕ್ಟಿಕಲ್. ನಿಂಗೆಲ್ಲ ನಾನೇ ಸರಿ ಕಣೋ. ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗಿರು ಸಿಂಪಲ್ ಆಗಿ ಜೀವನ ನಡೆಸ್ತಾರಲ್ಲ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರ, ಹಂಗೆ ಅಂದೆ. ಈ ಹುಡುಗಿರ್ ನಂಬ್ಕೊಂಡ್ರೆ ಕೃಷ್ಣ ಲವ್ ಸ್ಟೋರಿ ಆಗದೆ ಇದ್ರೆ ಸಾಕು. ಕೃಷ್ಣನ್ ಲವ್ ಸ್ಟೋರಿನೋ ರಾಮನ್ ಸ್ಟೋರಿನೋ ಟೈಮ್ ಸ್ಟೋರಿ ಆಗದಿದ್ರೆ ಸಾಕು. ದುಶ್ಮನ್ ಕಾ ಅಂದ್ರೆ ಪೀಚೆ ಅಂತ ಗಾದೆನ ಫ್ಯೂಚರ್ ಚೇಂಜ್ ಮಾಡಬೇಕು ಅನ್ಸುತ್ತೆ. ಸರಿ, ಯಾಕೆ ಬಂದೆ ಇಲ್ಲಿಗೆ? ನಿನ್ ನೋಡಕ್ಕೆ. ದಿನ ನೋಡ್ತಿಯಲ್ಲ ಮನೆ ಹತ್ರ. ಅಲ್ಲ, ಪ್ರೈವೇಟ್ ಆಗಿ ಸಿಗ್ಬೇಕಿತ್ತು. ಪ್ರೈವೇಟಾ? ಪಬ್ಲಿಕ್ ಪ್ಲೇಸ್ ಅಲ್ಲಿ? ಸೀರಿಯಸ್ ಆಗಿ ಹೇಳಿದ್ರೆ ಜೋಕ್ ಮಾಡ್ತಾನೆ ಮಂಗ. ಏನಿಲ್ಲ, ನಿನ್ ಋಣ ತೀರ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ಋಣಾನ? ಅದೇ 2050. ಓ, 6 ತಿಂಗಳು ಹಿಂದಿಂದು. ಸರಿ ಕೊಡು, ನನ್ನ ಗಿಟಾರ್ ಸರ್ವಿಸ್ ಮಾಡ್ಸೋಕ್ಕಾದ್ರೂ ಆಗುತ್ತೆ. ಏನೊಂದು 10,000-12,000 ಆಗಿದೆಯಾ ಬಡ್ಡಿ ಎಲ್ಲ ಸೇರಿಸಿ? ಹಾ, ಆಸೆ ನೋಡು. ನಂಗೆ ಗೊತ್ತು ದುಡ್ಡು ಕೊಟ್ರೆ ನೀನು ಖರ್ಚು ಮಾಡ್ಬಿಡ್ತೀಯಾ ಅಂತ. ಅದಕ್ಕೆ ಏನಾದ್ರು ಗಿಫ್ಟ್ ಕೊಟ್ರೆ ನೆನಪಲ್ಲಿ ಇಟ್ಕೋಬೋದಲ್ವಾ. ಸೊ ಪ್ರೀತಿಯ ಗೆಳತಿಯಿಂದ ಪುಟ್ಟ ಉಡುಗೊರೆ. ದಿಸ್ ಇಸ್ ಯೋರ್ ಬರ್ಡೇ ಗಿಫ್ಟ್. ಇದೇ ಇನ್ಮೇಲೆ ನಮ್ಮಿಬ್ರಿಗೆ ಸೇರ್ವಿ. ಐ ಮೀನ್ ರಿಚ್ ಫಾರ್ ಅವರ್ ರಿಲೇಶನ್ಶಿಪ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಾಲ್ ಬೇಬಿ. ಬಾಯ್. ಅಲ್ಲ, ಒಂದೇ ಒಂದು ಗಿಫ್ಟ್ ಕೊಟ್ಬಿಟ್ಟು ನಮಗೆ ರಿಲೇಷನ್ನು, ಶಿಪ್ಪು, ಬ್ರಿಡ್ಜು ಅಂತ ಟೈಟಾನಿಕ್ ಫಿಲಮ್ ತೋರಿಸ್ತಾಳಲ್ಲ, ನಾವೆಂತ ಕಮಾಂಡೋ ಅಂತ ಇವಳಿಗಿನ್ನೂ ಗೊತ್ತಿಲ್ಲ. ವೈಭವಿನ, ಪೂರ್ಣಿಮಾನ, 250cc ಬೈಕಾ, 100cc ಬೈಕಾ, ಎಜುಕೇಶನಾ, ಜಾಬಾ? ಎಲ್ಲೆಲ್ಲಿ ಅಂತ ಹುಡ್ಕೋದೋ ನಿನ್ನ? ನನ್ನನ್ನು ಯಾಕೆ ಹುಡುಕ್ತೀಯಾ? ಸುಮ್ ಟೈಮ್ ವೇಸ್ಟ್. ವೇಸ್ಟ್ ಬಾಡಿ ಆಫ್ ನೇಷನ್. ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ, ಅಂಥದ್ದೇನಿದೆ ಈ ಜಾಗದಲ್ಲಿ? ಅಷ್ಟೊಂದು ಇಷ್ಟನಾ ಈ ಜಾಗ ಕಂಡ್ರೆ? ಅಷ್ಟೊಂದು ಚೆನ್ನಾಗಿದ್ಯಾ ಈ ಜಾಗ? ನನಗೆ ಗೊತ್ತಿರೋಂಗೆ ಈ ಪ್ರಪಂಚದಲ್ಲಿ ತುಂಬಾ ಸುಂದರವಾಗಿರೋ ಜಾಗ ಅದು 3 ಕಡೆ ಕಾಣ್ಬರೋದು. ಹಾ, ನಂಗೆ ಗೊತ್ತು. ನಾ ಹೇಳಲಾ? ಮೊದಲನೇದು ಪಿಜ್ಜಾ ಕಾರ್ನರ್, 2ನೇದು ಶಾಪಿಂಗ್ ಕಾಂಪ್ಲೆಕ್ಸ್, 3ನೇದು ಡಿಸ್ಕೋಟೆಕ್, 4ನೇದು ಕ್ಲಬ್ಬು, 5ನೇದು ಪಬ್ಬು, 6ನೇದು ಮನ್ನಾ. ಇಷ್ಟು ಬಿಟ್ರೆ ಏನು ನೋಡೇ ಇಲ್ವಾ ಜೀವನದಲ್ಲಿ?
ತುಂಬಾ ನೋಡಿದೀನೋ, ಆದ್ರೆ ಈ ಮೂರ್ ಮಾತ್ರ ಎನಿ ಟೈಮ್ ಫೇವ್ರೆಟ್. ಯಾವ್ದು ಫೇವ್ರೇಟು ಯಾವ್ದು ರಾಂಗು, ಒಟ್ನಲ್ಲಿ ಗೆದ್ದವನ್ಗೆ ಈ ಭೂಮಿ ಚಂದವಾಗಿ ಕಾಣುತ್ತೆ. ಸಾಕು ಸುಮ್ನಿರು, ತುಂಬಾ ಕುಯ್ಬೇಡ. ಅಷ್ಟಿದ್ರೆ ನೀನೇ ಹೇಳುವ ಜಾಗ ನೋಡೋಣ. ಮೊದಲನೇದು ನಮ್ಮ ಯೋಚನೆ, ಥಾಟ್ಸ್. ಅಂದರೆ ನಮ್ಮ ಇಮ್ಯಾಜಿನೇಷನ್ ಲಿಮಿಟ್ಸೇ ಇಲ್ಲ. ನೀನು ಎಷ್ಟು ಸುಂದರವಾಗಿ ಯೋಚನೆ ಮಾಡ್ತೀಯ ಅಷ್ಟೇ ಚೆನ್ನಾಗಿರೋ ಜಾಗ ವಿತೌಟ್ ಎನಿ ಚಾರ್ಜಸ್ ಹೋಗ್ತೀಯ. ಸರಿ, ಎರಡನೇದು ನಿಸ್ವಾರ್ಥ ಮನಸ್ಸಿನಿಂದ ಆ ದೇವ್ರ ಹತ್ರ ಬೇಡೋ ನಮ್ಮ ತಂದೆ ತಾಯಿ ಮಾಡೋ ಆಶೀರ್ವಾದದಲ್ಲಿದೆ. ಯಪ್ಪಾ ರಾಮಕೃಷ್ಣ, ಕೂಗ್ದ ಕೂಗ್ದೇ ಇರೋಷ್ಟು ದೂರ ಹೊರಟೋಗಿದ್ಯಾ. ಸರಿ, ಮೂರನೇದು ಹೇಳಪ್ಪ. ತೋರುವಿಕೆಯಲ್ಲದೆ ವಾಸ್ತವಕ್ಕೆ ತಂದು ತಮ್ಮ ಪ್ರೀತಿಯಿಂದ ಪ್ರೀತಿಸಿ ಗೆಲ್ಸಿ ಆ ಒಂಥರ ಸುಖಾನ್ ಕಂಡ್ಕೊಂಡಿರುತ್ತಲ್ಲ ಆ ಮನ್ಸು, ಅದರಲ್ಲಿರುತ್ತೆ ಮೂರನೇ ಅದ್ಭುತ ಜಾಗ. ಹಬ್ಬ ಲೋ ಫಿಲಾಸಫರ್, ಸಾಕು ತುಂಬಾ ಕುಯ್ಬೇಡ, ತಗೋ. ಅಂತೂ ಇಂತೂ ಗೌರ್ಮೆಂಟ್ ಅವ್ರು ರೈತರ ಸಾಲ ಮನ್ನಾ ಮಾಡ್ದಂಗೆ ನಮ್ಮ ಸಾಲನು ಮನ್ನಾ ಮಾಡಿದೆ ಅನ್ನು. ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ನಶ್ವರ. ಹುಟ್ಟು ಸಾವು, ಇದರ ಮಧ್ಯೆ ಮನುಷ್ಯ. ನೋವು ನಲಿವು, ಸುಖ ದುಃಖ, ನಗು ಅಳು ಅಂತ ಸಾವಿರಾರು ಏರುಪೇರುಗಳನ್ನು ಅನುಭವಿಸ್ತಾರೆ. ಮನುಷ್ಯ ಬುದ್ಧಿಜೀವಿ, ಎಲ್ಲವನ್ನ ತಕ್ಷಣ ಕಲಿತಾನೆ. ಆದರೆ ಕಾಲ ಹೇಳಿಕೊಡು ಪಾಠವನ್ನ ಕಲಿಯೋದೇ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ಕನ್ಫ್ಯೂಷನಲ್ಲಿ ಮುಳುಗಿರ್ತಾನೆ. ಅದ ಇದ, ಅವಳ ಇವಳ, ಆಗ್ಲ ಈಗ್ಲ ಅಂತ ಟೆನ್ಷನಲ್ಲಿ ಯಾವುದೂ ಒಂದು ಸೆಲೆಕ್ಟ್ ಮಾಡ್ಕೊತಾನೆ. ಆಮೇಲೆ ಛೇ ಇನ್ನ ಒಳ್ಳೆಯದು ಸಿಗ್ತಿದ್ದೇನು ಅಂತ ಪ್ರತಿಯೊಂದು ವಿಷಯದಲ್ಲಿ ಕೋರ್ಗುತ್ತಾನೆ. ಹೆಣ್ಣು ಹೊಣ್ಣು ಮಣ್ಣು ಹಿಡಿಯೋಲೋಯ್ತು ಮುಷ್ಟಿ, ಅದರಿಂದ ದುರಂತಕ್ಕೆ ತಿರುಗಿ ಇತಿಹಾಸವೇ ಸೃಷ್ಟಿ. ನನ್ನ ಗೆಲುವು ಚಿಕ್ಕದು ಆಗಿರ್ಬೋದು ನಿನಗೆ, ಆದರೆ ಆ ಖುಷಿಯು ಸಮವಾಗಿದೆ ಈ ಧರೆಗೆ. ಹಲೋ, ದೋಸ್ತ, ನೀನ್ 223 ರ್ಯಾಂಕು MBA CET-ಲಿ. ಏನು 223 ರ್ಯಾಂಕಾ? ಯಾಕೋ ಟೆನ್ಷನ್ ಆಗ್ತಿದ್ಯಾ? ಯಾವ ಕಾಲೇಜಲ್ಲಿ ಬೇಕಾದ್ರೂ ಮೆರಿಟ್ ಸೀಟ್ ಸಿಗುತ್ತೋ ಮೈಸೂರಲ್ಲಿ. ಇದೇ ಖುಷಿಗೆ ಪಾರ್ಟಿ ಇಲ್ವಾ ಮಚ್ಚ? ಸಂಜೆ ಮನೆ ಹತ್ರ ಬಂದ್ಬಿಡ್ಲಾ? ಇಲ್ಲಾಂದ್ರೆ ನೀನೇ ಬಂದ್ಬಿಡು ಮಚ್ಚ. ಅಯ್ಯೋ, ಕುಯ್ತಾವನಲ್ಲಪ್ಪ. 10 ನಿಮಿಷ ಇರು ಮಚ್ಚ, ಮನೆ ಹತ್ರನೇ. ನಿಕೊಂಡಿಡಪ್ಪ, ಕಾಲೇಜ್ ಹತ್ರ ಸಿಕ್ದಾಗ ಹೇಳ್ತೀನಿ ಅನ್ನಲ್ಲ. ಸರಿ. ದೋಸ್ತ, ದೋಸ್ತ. ಅಲ್ಲ, ಒಂದೊಂದ್ಸಲಿ ತಪ್ಪರು ಪಾಸ್ ಆಗೋಗ್ತೀವಲ್ಲ. ಈಗ ಡೇಟ್ ಮೇಲೆ ಗುಡ್ ಡೇಟ್ ಥರ ಸೀಟ್ ಹೆಂಗೋ ಸಿಗುತ್ತೆ. ನಮ್ಮ ಮದರ್ ಇಂಡಿಯಾ ಹೇಳ್ದಂಗೆ MBA ತೊಗೊಳ್ಳ, ಇಲ್ಲ ಫಾದರ್ ಫ್ರಮ್ ಇಂಡಿಯಾ ಹೇಳ್ದಂಗೆ MCA ತೊಗೊಳ್ಳ? ಮಚ್ಚ, ನೀನು MBA ತೊಗೋತೀಯೋ MCA ತೊಗೋತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಸುತ್ತ ಹುಡುಗಿರಿರ್ಬೇಕು, ಕೈಯಲ್ಲೊಂದು ಚಿಲ್ಡ್ ಬಿಯರ್ ಇರಬೇಕು. ನೆನ್ಸ್ಕೋತಿದ್ರೆ ಹೋಗ್ತಿರೋದು ಕಾಲೇಜ್ಗೆ, ಗೋವಾ ಬೀಚ್ಗಲ್ಲ. ಬ್ರದರ್, ಲೈಫ್ ಈಸ್ ಶಾರ್ಟ್, ಎಂಜಾಯ್ ಇಟ್ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಬಹುದೇ ವಿನಃ ರಿಯಾಲಿಟಿಗೆ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ನೋಡು, ನೀನು ಅವ್ನು ಹೇಳ್ದಂಗೆ ಏನಾದ್ರು ಕೇಳಿದ್ರೆ ನಿನ್ನ ಲೈಫ್ ಕಲರ್ಲೆಸ್ ಗುಜ್ರಿ ಥರ ಆಗೋಗುತ್ತೆ. ಸುಮ್ಮನೆ ನಾನು ಹೇಳ್ದಂಗೆ ಕಲರ್ ಚಿಟ್ಟೆಗಳಿರೋ ಕಾಲೇಜ್ ಸೇರ್ಕೊ, ನಿನ್ನ ಲೈಫ್ ಕಲರ್ TV ಥರ ಕಲರ್ಫುಲ್ ಆಗಿರುತ್ತೆ. 7 ಕಲರ್ ರೇನ್ಬೋ ಕೂಡ ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ. ಹತ್ರ ಹೋಗ್ತಾ ಹೋಗ್ತಾ ಎಲ್ಲ ಮಾಯ. ಅದಕ್ಕೆ ಹೇಳಿದ್ದು, ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಲೈಫ್ನ ಸೆಟ್ಲ್ ಮಾಡ್ಕೊ, ಕರೆಸ್ಪಾಂಡೆನ್ಸ್ ಕಟ್ಕೊ, ಪೂರ್ಣಿಮನ್ ಕೈ ಹಿಡಿ, ಜೀವನ ಪಾವನವಾಗುತ್ತೆ. ಬಿ ಎ ಕಂಪ್ಲೀಟ್ ಮ್ಯಾನ್. ನೋಡು ದೋಸ್ತ, ಸುಮ್ಮನೆ ನೀನು ಯೌವನನ ಮದುವೆ ಮಕ್ಕಳು ಸಂಸಾರ ಅಂತ ವೇಸ್ಟ್ ಮಾಡ್ಕೋಬೇಡ. ಸುಮ್ಮನೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊ ವಿತ್ ಎಂಟರ್ಟೈನ್ಮೆಂಟು. ಶೋಕಿ ಮಾಡು ಶೋಕಿ ಮಾಡು ಶೋಕಿ ಮಾಡು ಶೋಕಿ ಮಾಡು ಸ ಶೋಕಿ ಮಾಡು ಶೋಕಿ ಮಾಡು ಸ ಶೋಕಿ ಮಾಡು ಶೋಕಿ ಮಾಡು ಶೋಕಿ ಮಾಡು. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ವೈಭವಿ ಇದ್ದಾಳಲ್ಲ ಪೆಟ್ರೋಲ್ ಹಾಕ್ಸಕ್ಕೆ.
ಒಂದು ಕ್ಷಣ ಮನುಷ್ಯ ತಾಳ್ಮೆಗೆಡೆದಿದ್ರೆ ಭವಿಷ್ಯದಲ್ಲಿ ಫಲಿತಾಂಶ ಏನೇನೆಲ್ಲ ಆಗ್ಬೋದು. ಬನ್ನಿ ನೋಡೋಣ. ಪ್ರೀತಿಯಿಂದ ಕೊಡೋ ಯಾವುದೇ ವಸ್ತುಗೂ ಬೆಲೆ ಕಟ್ಟಬೇಡ, ತುಂಬಾ ನೋವಾಗುತ್ತೆ. ಅವಳು ರಾಧೆ ಆದರೆ ಇವಳು ಸೀತೆ. ಇವರಿಬ್ಬರಲ್ಲಿ ನಮ್ಮ ಹೀರೋ ಒಬ್ಬಳನ್ನ ಕಟ್ಕೊಂಡು ಶ್ರೀರಾಮ ಆಗ್ತಾನ ಅಥವಾ ಇಬ್ಬರನ್ನೂ ಮೇಂಟೈನ್ ಮಾಡಿ ಶ್ರೀ ಕೃಷ್ಣ ಆಗ್ತಾನ? ದ ಸ್ಟೋರಿ ಸ್ಟಾರ್ಟ್ಸ್ ನಾವು. ನನ್ನ ಕನ್ಸಿನಲ್ಲಿ ಬರ್ತಾ ಇದ್ದಿದ್ದು ಮನುಷ್ಯ ಅಲ್ವಾ ಇವನು? ಏನು ಸಾಧಿಸ್ದ ಅಂತ ಇಷ್ಟು ಖುಷಿಯಾಗಿ ಹೋಗ್ತಾವನೆ? ಯಾರೂ ಇಲ್ಲ ತಾನೆ? ಪ್ರಪಂಚದಲ್ಲಿ ಇಂಥವ್ರು ಇರ್ತಾರ? ಒಂದು ಸಣ್ಣ ಗಿಡ ಬೆಳೆಸೋದಕ್ಕೆ ಇಷ್ಟು ಕಷ್ಟಪಟ್ನ? ಹಾಗಾದ್ರೆ ನಾನು ಈ ಹುಡುಗಿರ ವಿಚಾರವಾಗಿ ರಿಸ್ಕ್ ತಗೊಳ್ಳ? ಬೇಡವಾ? ಅವಳ ಇವಳ ಅನ್ನೋ ಮನಸ್ಸಿನ ಗೊಂದಲದಲ್ಲಿ ಜೀವನ ಗುರಿ ಅನ್ನೋ ತಲೆಯಲ್ಲಿರೋ ಯೋಚನೆನ ಮರ್ತೋಗಿದ್ದೆ. ಒಂದು ಕ್ಷಣ ಅದನ್ನ ನೆನಪಿಸ್ಕೊಂಡೆ. ಬದುಕೆಂಬ ಪಥಕ್ಕೆ ಸತ್ಯವೇ ಆಧಾರ, ಮಿಥ್ಯವೆಂಬುದು ಘನಘೋರ. ಕೊನೆಯಲ್ಲಿ ಎಲ್ಲವೂ ಬಲು ನಿಸ್ಸಾರ. ಆಸೆಯೆಂಬ ಮಾಯೆಯೊಳಗೆ ಮಾನವ ಸದಾಕಾಲ, ಆಸೆಯೆಂಬ ಮಾಯೆಯೊಳಗೆ ಮಾನವ ಸದಾಕಾಲ. ಹರಿಯುವುದು ನೀರಿನ ಧರ್ಮ, ಬೀಸುವುದು ಗಾಳಿಯ ಧರ್ಮ. ಹರಿಯದೆ ಬೀಸದೆ ಹೋದರೆ ಯಾರಿರರು ನಿನಗೆ ಆಸರೆ, ಯಾರಿರರು ನಿನಗೆ ಆಸರೆ. ಆಸೆಯೆಂಬ ಮಾಯೆಯೊಳಗೆ ಮಾನವ ಸದಾಕಾಲ, ಆಸೆಯೆಂಬ ಮಾಯೆಯೊಳಗೆ ಮಾನವ ಸದಾಕಾಲ.
ನನ್ನ ಜೀವನದಲ್ಲಿ ಸಾಧಿಸಬೇಕಾಗಿದ್ದು ಮೂರೇ. ಮೊದಲನೇದು, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಕೊನೆ ತನಕ. ನನ್ನದೇ ಆದಂಥ ಬೈಕ್ನಲ್ಲಿ ಲಾಂಗ್ ರೈಡ್ ಹೋಗ್ಬೇಕು ಮಳೆ ಬರೋ ತನಕ. ನಮ್ಮ ಜನ ನನ್ನ ಹಾಡು ಕಿವಿ ತುಂಬ ಕೇಳಿ ಬಾಯಿ ತುಂಬ ಹೇಳಬೇಕು ನಾನೊಬ್ಬ ಶ್ರೇಷ್ಠ ಗಾಯಕ ಅಂತ. ನನ್ನ ಈ 3 ಸಾಧನೆಗಳು ಈಡೇರಿದ್ರು ನನ್ನ ಕತೆ ಇಲ್ಲಿಗೆ ಮುಗಿಯಲ್ಲ. ನನ್ನ ಕತೆ ಇಲ್ಲಿಂದ ಶುರು. ಅಂತೂ ಇಂತೂ ನಮ್ಮ ಹುಡುಗ ಬದುಕಿರೋದು ತಿನ್ನೋದಕ್ಕಲ್ಲ, ಸಾಧಿಸೋದಕ್ಕೆ ಅಂತ ತೋರಿಸ್ದ. ಬಂದೆ ಅಲ್ಲಿಗೆ ಬಂದೆ, ಸ್ವಲ್ಪ ತಡ್ಕೊಳ್ಳಿ. ಒಂದು ಜೀವ ಒಂದು, ಜೀವನ ಒಂದು, ಹೃದಯ ಒಂದು, ನಡಿಗೆ ಒಂದು. ಆದರೆ ಜೀವನಕ್ಕೊಂದು ಕೆಲಸ ಬೇಕು, ಹೃದಯಕ್ಕೊಂದು ಪ್ರೀತಿ ಬೇಕು, ನಡೆಯೋದಕ್ಕೊಂದು ದಾರಿ ಬೇಕು. ಇವೆಲ್ಲ ಒಂದೇ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆದರೆ ಅದು ಪ್ರಾಬ್ಲಮ್ಮೇ ಅಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ ಆ ಒಂದು ಎರಡಾದಾಗ, ಅದ ಇದ, ಅವಳ ಇವಳ, ಆ ಕೆಲಸನ ಈ ಕೆಲಸನ, ಆ ದಾರಿನ ಈ ದಾರಿನ, ಈ ರೀತಿ ಕವಲು ದಾರಿ ಮಧ್ಯೆ ನಿಂತಾಗ ಆಗೋ ಕನ್ಫ್ಯೂಷನ್ ಇದೆಯಲ್ಲ, ಆ ಗೊಂದಲದ ಸಂದರ್ಭದಲ್ಲೂ ತಾಳ್ಮೆಯಿಂದ ಕನ್ಕ್ಲೂಷನ್ ತಗೊಳ್ಳೋದೆ